ಪ್ರೀತಿ ಎನ್ನುವುದು ಸುಮಧುರ ಬಂಧ ಅಂತ ಹೇಳ್ತಾರೆ. ಒಬ್ಬರಿಗೊಬ್ಬರು ನೀನೇ ಜೀವ ನೀನೇ ಪ್ರಾಣ ಅಂತ ಹೇಳಿ ಬದುಕಿ ಬಿಡ್ತಾರೆ. ಆದರೆ ಅದ್ಯಾಕೋ ಮದುವೆ ವಿಚಾರ ಬಂದಾಗ ಎಲ್ಲವೂ ಕೂಡ ಬದಲಾಗಿ ಹೋಗುತ್ತೆ. ಕೈ ಕೈ ಹಿಡಿದು ಪಾರ್ಕು ಪಬ್ಬು ಅಂತ ಓಡಾಡಿದವರು ಮದುವೆ ಅನ್ನೋ ಬಂಧಕ್ಕೆ ಸಿಲುಕೋ ಹೊತ್ತಿನಲ್ಲಿ ಜಾರಿಕೊಳ್ಳೋಕೆ ಪ್ರಯತ್ನಿಸ್ತಾರೆ. ಒಬ್ಬಳನ್ನ ಪ್ರೀತಿ ಮತ್ತೊಬ್ಬಳ ಕೈ ಹಿಡಿಯಲು ಮುಂದಾಗಿದ್ದಂತಹ ಪ್ರಿಯಕರನೊಬ್ಬನನ್ನ ಇದೀಗ ಯುವತಿ ಮಂಟಪಕ್ಕೆ ಬಂದು ಆ ಮದುವೆಯನ್ನ ನಿಲ್ಲಿಸಿ ರಂಪಾಟ ಮಾಡಿ ಇವನೇ ನನ್ನ ಗಂಡ ಅಂತ ಹೇಳಿ ಎಲ್ಲರ ಮುಂದೆ ಹೇಳಿ ಸುಖಾಂತ್ಯ ಮಾಡ್ಕೊಂಡಿದ್ದಾಳೆ. ಈಗೀಗ ಪ್ರೀತಿಗೆ ಬೆಲೆ ಇಲ್ಲ ಅನ್ನೋ ತರ ಹೋಗಿದೆ. ನೀನೇ ನನ್ನ ಪ್ರಾಣ ನೀನೇ ನನ್ನ ಜೀವ ಅಂತ ಹೇಳ್ತಾ ಇದ್ದವರೇ ಕೈಕೊಟ್ಟು ಹೋಗ್ತಾರೆ. ರಾಯಚೂರಿನಲ್ಲೂ ಆಗಿದ್ದು ಇದೆ. ಕಾಲೇಜ್ನಲ್ಲಿ ಪ್ರೀತಿಸಿ ಆಕೆಯ ಜೊತೆಗೆ ಅಫೇರ್ ಇಟ್ಕೊಂಡಿದ್ದಂತಹ ಯುವಕ ದೈಹಿಕವಾಗಿಯೂ ಕೂಡ ಮುಂದುವರೆದಿದ್ದ. ಬಳಿಕ ಗುಟ್ಟಾಗಿ ಇವರಿಬ್ಬರೂ ಕೂಡ ಮದುವೆಯಾಗಿರ್ತಾರೆ. ಆದ್ರೆ ಇದೆಲ್ಲವನ್ನ ಯುವಕ ಮರೆತು ಬೇರೆ ಯುವತಿಯ ಜೊತೆಗೆ ತಾಳಿ ಕಟ್ಟುವ ಶುಭ ವೇಳೆಗೆ ಎಂಟ್ರಿ ಕೊಟ್ಟಿದ್ದ. ಆದ್ರೆ ಹಳೆ ಲವರ್ ಇದೇ ತಾಳಿ ಕಟ್ಟುವ ಶುಭ ವೇಳೆಗೆ ಎಂಟ್ರಿ ಕೊಟ್ಟು ಇವನೇ ನನ್ನ ಗಂಡ ಅಂತ ಹೇಳಿ ಗೋಳಾಡಿ ಹೈಡ್ರಾಮಾ ಮಾಡಿ ಇದೀಗ ಆತನನ್ನ ತಾನೇ ಮದುವೆಯಾಗುವಂತೆ ಮಾಡಿಕೊಂಡಿದ್ದಾಳೆ. ಲವ್ ಮ್ಯಾರೇಜ್ ದೋಖಾ ಪೊಲೀಸ್ ಠಾಣೆಯಲ್ಲಿ ಸುಖಾಂತ್ಯ ಕಂಡಿದೆ. ರಾಯಚೂರಿನ ರಿಷಬ್ ಎಂಬಾತನೇ ಈ ಎಲ್ಲ ಗೊಂದಲಕ್ಕೂ ಕೂಡ ಕಾರಣನಾದವನು. ಕೊಪ್ಪಳ ಮೂಲದ ಯುವತಿಯನ್ನ ಪರಸ್ಪರ ಪ್ರೀತಿಸ್ತಾ ಇದ್ರು. ಯುವತಿ ಎಂಎಸ್ಸಿ ಓದುತ್ತಾ ಇದ್ರೆ ಯುವಕ ಬಿಕಾಂ ಮಾಡಿದ್ದಾನೆ. ಕಾಲೇಜಿನಲ್ಲಿ ಡಿಗ್ರಿ ಓದುವಾಗ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗುತ್ತೆ. ಅದಾದ ನಂತರದಲ್ಲಿ ಸಲುಗಿಯಾಗಿ ಇಬ್ಬರೂ ಕೂಡ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಮದುವೆಗೂ ಮುಂಚೆ ಯುವತಿ ಗರ್ಭಿಣಿಯಾದ ಕಾರಣ ರಿಷಬ್ ಆಕೆಯ ಜೊತೆಗೆ ಗುಟ್ಟಾಗಿ ಮದುವೆಯಾಗ್ತಾನೆ. ಜೊತೆಗೆ ಗರ್ಭಪಾತವನ್ನ ಕೂಡ ಮಾಡಿಸಿರ್ತಾನೆ. 2025 ಏಪ್ರಿಲ್ 19ರಂದು ಕೊಪ್ಪಳದ ಕವಲೂರಿನ ದುರ್ಗಮ್ಮ ದೇಗುಲದಲ್ಲಿ ಇಬ್ಬರೂ ಕೂಡ ಮದುವೆಯಾಗಿರ್ತಾರೆ. ಆದ್ರೆ ಈ ಮದುವೆ ವಿಷಯವನ್ನ ರಿಷಬ್ ಯಾರಿಗೂ ಕೂಡ ಹೇಳೋದಿಲ್ಲ. ತನ್ನಲ್ಲಿ ಇಟ್ಕೊಂಡಿರ್ತಾನೆ. ಮನೆಯವರನ್ನ ಒಪ್ಪಿಸಿ ಆ ನಂತರದಲ್ಲಿ ಎಲ್ಲವನ್ನ ಅವರ ಮುಂದೆ ಹೇಳ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಅದ್ಯಾವುದನ್ನೂ ಮಾಡೋದಿಲ್ಲ. ಇತ್ತೀಚೆಗೆ ಯುವತಿ ಇನ್ಸ್ಟಾಗ್ರಾಂನಲ್ಲಿ ರಿಷಬ್ ಮತ್ತೊಬ್ಬಳು ಯುವತಿಯ ಜೊತೆಗೆ ಪ್ರಿಯಕರ ದಾರಿ ಎದುರು ನೋಡ್ತಾ ಇದ್ದವಳಿಗೆ ಇನ್ಸ್ಟಾಗ್ರಾಂನಲ್ಲಿ ರಿಷಬ್ ಮತ್ತೊಂದು ಮದುವೆಯಾಗ್ತಾ ಇರುವ ವಿಷಯ ಗೊತ್ತಾಗುತ್ತೆ. ಮದುವೆಯ ಕಾರ್ಡ್ ನೋಡಿ ಶಾಕ್ ಆದಂತಹ ಯುವತಿ ತಾಳಿ ಕಟ್ಟುವ ವೇಳೆಗೆ ಕಲ್ಯಾಣ ಮಂಟಪಕ್ಕೆ ಬಂದು ರಿಷಬ್ನ ರಂಗಿನಾಟವನ್ನ ಬಹಿರಂಗ ಮಾಡಿದ್ದಾಳೆ. ತಾವಿಬ್ಬರು ಮದುವೆಯಾಗಿದ್ದಕ್ಕೆ ಸಾಕ್ಷ್ಯ ತೋರಿಸಿ ನಡೆಯಬೇಕಿದ್ದ ಮದುವೆಯನ್ನ ನಿಲ್ಲಿಸಿದ್ದಾಳೆ. ಜೊತೆಗೆ ರಿಷಬ್ ವಿರುದ್ಧ ರಾಯಚೂರು ಮಹಿಳಾ ಠಾಣೆಗೆ ದೂರು ನೀಡಿದ್ದ ಸಂತ್ರಸ್ತೆ ನನಗೆ ಗಂಡ ಬೇಕು ಅಂತ ಹೇಳಿ ಆ ಕೇಸನ್ನ ವಾಪಸ್ ತಗೊಂಡು ಇದೀಗ ಸುಖಾಂತ್ಯವನ್ನ ಮಾಡಿಕೊಂಡು ಇಬ್ಬರು ಕೂಡ ಮನೆ ಕಡೆಗೆ ತೆರಳಿದ್ದಾರೆ. ಸರ್ ಮಾರ್ನಿಂಗ್ ನಾನು ನೈಟೇ ಬಂದಿದ್ದೀನಿ. ಮದುವೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾನು ಮಾರ್ನಿಂಗ್ ಕೇಸ್ ಹಾಕಿದ್ನಲ್ಲ, ಅದನ್ನು ನಾನು ಇವಾಗ ಹೇಳ್ತಾ ಇರೋದೇನೆಂದ್ರೆ ನಾನು ಅದರಿಂದ ಎಲ್ಲ ನ್ಯಾಯ ಸಿಕ್ಕಿದೆ. ನಾವಿಬ್ಬರು ಸಂತೋಷದಿಂದನೇ ಒಪ್ಕೊಂಡು ಪರಸ್ಪರ ಇಷ್ಟಪಟ್ಟು ಇವಾಗ ಒಪ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದ ಮೋಸ ಆಗಿಲ್ಲ. ನನಗೆ ನ್ಯಾಯ ಸಿಕ್ಕಿದೆ. ನಾವಿಬ್ಬರು ಖುಷಿಯಿಂದನೇ ಹೋಗ್ತಾ ಇದ್ದೀವಿ. ಇವಾಗ ನಾನು ಅವನು ಸೇರಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲರ ಒಪ್ಪಿಗೆಯಿಂದನೇ.